ನಮಸ್ಕಾರ ವೀಕ್ಷಕರಿಗೆ, ಸಗ್ಗಾಸಿರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ನಿಮಗೆ ಸಿರಿಧಾನ್ಯಗಳಿಂದ ಉಪ್ಪಿಟ್ಟು ಮಾಡೋದನ್ನು ಹೇಳ್ಕೊಡ್ತೀನಿ. ಉಪ್ಪಿಟ್ಟು ಸರ್ವೇ ಸಾಮಾನ್ಯ ಎಲ್ಲರೂ ಮಾಡಿರ್ತೀರ, ಬನ್ಸಿ ರವೆ ಅಥವಾ ಬಾಂಬೆ ರವೆ ಯೂಸ್ ಮಾಡಿಕೊಂಡು. ಆದರೆ ಇಲ್ಲಿ ಸಿರಿಧಾನ್ಯಗಳ ರವೆಗಳಿಂದ ಮಾಡುವಾಗ ಕೆಲವೊಂದು ಮುಖ್ಯವಾದ ಅಂಶಗಳನ್ನ ನೀವು ಪಾಲನೆ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಈ ವಿಡಿಯೋದ ಉದ್ದಗಲಕ್ಕೂ ನಾನು ನಿಮಗೆ ತುಂಬ ವೈಜ್ಞಾನಿಕವಾಗಿ ಒಂದು ಉಪ್ಪಿಟ್ಟು ಮಾಡೋದನ್ನು ಹೇಳ್ಕೊಡ್ತೀನಿ. ಉಪ್ಪಿಟ್ಟು ತುಂಬ ಜನ ಇಷ್ಟಪಡ್ತಾರೆ. ಅದನ್ನು ಹೇಗೆ ಮಾಡೋದು ಅಂತ ಬನ್ನಿ ಹೇಳ್ಕೊಡ್ತೀನಿ. ನೋಡಿ, ಇದಕ್ಕೆ ಬೇಕಾದ ಪದಾರ್ಥಗಳು ಇಲ್ಲಿದೆ. ಮುಖ್ಯವಾಗಿ ನಾವು ಇಲ್ಲಿ 5 ಸಿರಿಧಾನ್ಯಗಳಿಂದನೂ ಉಪ್ಪಿಟ್ಟು ಮಾಡ್ಬೋದು. ನವಣೆ, ಆರ್ಕ, ಊದಲು, ಕೊರಲೆ, ಸಾಮೆ 5 ಸಿರಿಧಾನ್ಯಗಳಿಂದ ನಾವು ಉಪ್ಪಿಟ್ಟು ಮಾಡ್ಬೋದು. ಆದರೆ ನಾನಿವತ್ತಿಲ್ಲಿ ನವಣೆ ರವೆ ತೊಗೊಂಡಿದ್ದೀನಿ. ನೋಡ್ತಿರ್ಬೋದು, ಇದು ನವಣೆ ರವೆ ನೋಡಿ. ನವಣೆ ರವೆ, ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಮೆಣಸಿನ್ಕಾಯಿ, ಆಮೇಲೆ ಈರುಳ್ಳಿ, ಸ್ವಲ್ಪ ತರಕಾರಿ ತೊಗೊಂಡಿದ್ದೀನಿ. ನಾನು ತರಕಾರಿ ಉಪ್ಪಿಟ್ಟು ಮಾಡ್ತಿರೋದ್ರಿಂದ ಸ್ವಲ್ಪ ಬಟಾಣಿ ಇದೆ, ಸ್ವಲ್ಪ ಟೊಮೊಟೊ, ಆಮೇಲೆ ಒಗ್ಗರಣೆಗೆ ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ ಇದೆ. ಆಮೇಲೆ ಎಣ್ಣೆ ಬಂದು ನಾವು ಗಾಣದ ಎಣ್ಣೆ, ಕೊಬ್ಬರಿ ಎಣ್ಣೆ ಬಳಸ್ತಾ ಇದ್ದೀವಿ. ನೋಡಿ, ಮೊದಲನೇದಾಗಿ ಈ ರವೆನ ಸ್ವಲ್ಪ ಹುರ್ಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಾಗುತ್ತೆ. ಸೊ ನಾನು ಇಲ್ಲಿ ರವೆ ಎಷ್ಟು ತೊಗೊಂಡಿದ್ದೀನಿ ಅಂದರೆ ಇಬ್ಬರಿಗೆ ಆಗುವಷ್ಟು ಉಪ್ಪಿಟ್ಟು ಮಾಡೋ ಥರ ನಾನು ತೊಗೊಂಡಿದ್ದೀನಿ. ಸೊ ಹಾಗಾಗಿ ಈ ಕಾಫಿ ಲೋಟದಲ್ಲಿ, ಅಂದರೆ ಸಣ್ಣದು ಕಾಫಿ ಲೋಟ ಬರುತ್ತಲ್ಲ, ಆ ಕಾಫಿ ಲೋಟದಲ್ಲಿ 2 ಲೋಟದಷ್ಟು ನವಣೆ ರವೆ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಹುರ್ಕೊಳ್ಳೋದ್ರಿಂದ ನಿಮಗೆ ತುಂಬ ಚೆನ್ನಾಗಿ ಆಗುತ್ತೆ. ನೋಡಿ, ರವೆನ ಚೆನ್ನಾಗಿ ಹುರ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ. ಅದು ಸೀದೆ ಇರೋ ಥರ ನೋಡ್ಕೊಳ್ಳಿ. ಚೆನ್ನಾಗಾಗುತ್ತೆ, ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ರವೆನ ಹುರ್ಕೊಂಡ್ರೆ. ನೋಡಿ, ಇವಾಗ ರವೆನ ಹುರ್ಕೊಂಡಿದ್ದೀವಿ. ಈ ಹುರ್ಕೊಂಡಿರೋ ರವೆನ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ. ಧಾನ್ಯಗಳು ಅಥವಾ ಧಾನ್ಯಗಳ ರವೆಗಳಾಗಿರ್ಬೋದು ಅಥವಾ ಸಿರಿಧಾನ್ಯದ ಹಿಟ್ಟಾಗಿರ್ಬೋದು, ಅದನ್ನು ನೆನೆಸಿಯೇ ನಾವು ಅಡುಗೆ ಮಾಡಬೇಕು. ತುಂಬ ಮುಖ್ಯವಾದ ಅಂಶ. ಯಾಕೆಂದರೆ ನಾವು ಅದರಲ್ಲಿರೋ ಫೈಬರ್ನ ಹೈಡ್ರೇಟ್ ಮಾಡಬೇಕು. ಸೊ ಆ ಕಾರಣದಿಂದ ರವೆನೂ ಸಹಿತ ನಾವು ನೆನೆ ಹಾಕ್ತೀವಿ. ಒಂದು ಸಣ್ಣ ವ್ಯತ್ಯಾಸ ಏನಂದರೆ, ಪೂರ್ತಿ ಹೋಲ್ ಗ್ರೈನ್ನ ನಾವು ನೆನೆ ಹಾಕಿದಾಗ ಒಂದು 8 ಗಂಟೆಗಳ ಕಾಲ ನೆನೆ ಹಾಕಬೇಕಾಗತ್ತೆ. ಆದರೆ ಇದು ರವೆ ಆಗಿರೋದ್ರಿಂದ, ಅಂದರೆ ಹೋಲ್ ಗ್ರೈನ್ಗಿಂತ ಸ್ವಲ್ಪ ಸಣ್ಣ ಇರುತ್ತದೆ. ಸೊ ಹಾಗಾಗಿ ಈ ನವಣೆ ರವೆಯನ್ನು ನಾವು ಒಂದು 5 ರಿಂದ 6 ಗಂಟೆ ನೆನೆ ಹಾಕಿದರೆ ಸಾಕಾಗ್ತದೆ. ನೋಡಿ, ಈ ರವೆ ಅಂದರೆ 2 ಲೋಟ ನಾವು ರವೆ ತೊಗೊಂಡಿದ್ವಿ ಸಣ್ಣ ಕಾಫಿ ಲೋಟದಲ್ಲಿ. ಆ 2 ಲೋಟ ರವೆಗೆ 3ರಷ್ಟು, ಅದರ 3 ಪಟ್ಟು ನೀರನ್ನ ನಾವು ಹಾಕ್ಕೊಂಡಿದ್ದೀವಿ. ಯಾಕೆಂದರೆ ನನಗೆ ಇಲ್ಲಿ ಉಪ್ಪಿಟ್ಟು ಸ್ವಲ್ಪ ಮೃದುವಾಗಿ ಬರಬೇಕು. ಆ ಕಾರಣದಿಂದ 1:3 ನೀರು ಹಾಕ್ಕೊತಾ ಇದ್ದೀನಿ. ಕೆಲವರು ಬೇಕಾದರೆ ನೀವು 1:2 ಹಾಕ್ಕೊಬೋದು. ನೋಡಿ, ನಾವು ಆ ರವೆನ 5 ರಿಂದ 6 ಗಂಟೆ ನೆನೆ ಹಾಕಿದ್ವಿ. ಸೊ ಈಗ ನಾವು ಉಪ್ಪಿಟ್ಟು ಮಾಡೋಕ್ಕೆ ಒಂದು ಒಗ್ಗರಣೆ ಹಾಕಲಿಕ್ಕೆ ಒಂದು ಮಡಿಕೆನ ತೊಗೊಂಡಿದ್ದೀವಿ. ಸೊ ಮೊದಲನೇದಾಗಿ ಈ ಎಣ್ಣೆ ಹಾಕಿ, ಸ್ವಲ್ಪ ಸಾಸಿವೆ. ನೋಡಿ, ಅದು ಸಾಸಿವೆ ಚಟಪಟ ಅಂತ ಸಿಡಿತಾ ಇದೆ. ಸೊ ಸಿಡಿಯುವಾಗ ನೀವು ಸ್ವಲ್ಪ ಒಗ್ಗರಣೆಗೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕ್ಕೊಳ್ಳಿ. ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ನೀವು ಒಗ್ಗರಣೆಗೆ ಹಾಕ್ಬಿಟ್ಟು ತುಂಬ ಹೊತ್ತು ಬಿಡೋಂಗಿಲ್ಲ, ಯಾಕೆಂದರೆ ಅದು ಸೀದೋಗ್ಬಿಡುತ್ತೆ. ಹುಷಾರಾಗಿ ನೀವು ಅದನ್ನು ನೋಡಿಕೊಂಡು ಮಾಡಿ. ನೋಡಿ, ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಈಗ ಚಿನ್ನದ ಕಂದು ಬಣ್ಣಕ್ಕೆ ಬಂದಿದೆ, ಅಂದರೆ ಗೋಲ್ಡನ್ ಬ್ರೌನ್ ಬಣ್ಣಕ್ಕೆ ಬಂದಿದೆ. ಸೊ ಆವಾಗ ನೀವು ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಇದು ಮೆಣಸಿನ್ಕಾಯಿನ ಹಾಕ್ಬಿಡಿ. ಈಗ ಸ್ವಲ್ಪ ಈರುಳ್ಳಿ ಹಾಕಿ. ನೋಡಿ, ಈರುಳ್ಳಿ ಇದು ಆಪ್ಷನಲ್ಲು, ನಿಮಗೆ ಬೇಕಂದರೆ ಹಾಕ್ಬೋದು, ಇಲ್ಲ ಅಂದರೆ ಬೇಡ ಅಂದವರು ಅದನ್ನು ಸ್ಕಿಪ್ ಮಾಡ್ಬೋದು. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಬಟಾಣಿ ಹಾಕ್ಕೊಳ್ಳಿ. ಬಟಾಣಿ ಹಸಿ ಬಟಾಣಿನಾದರೂ ಹಾಕ್ಬೋದು, ಅಥವಾ ನೀವು ಒಣ ಬಟಾಣಿನ ನೆನೆ ಹಾಕಿ ಆಮೇಲೆ ಹಾಕ್ಕೊಬೋದು. ಉಪ್ಪಿಟ್ಟಿಗೆ ಸ್ವಲ್ಪ ಹುಳಿ ಇದ್ದರೆ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನಾನು ಸ್ವಲ್ಪ ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಟೊಮೊಟೊ ಸ್ವಲ್ಪ ಬೇಯೋವರೆಗೂ ಬಿಡಿ ಹಾಗೆ. ಆಮೇಲೆ ತರಕಾರಿ ಹಾಕಿ. ಸ್ವಲ್ಪ ತರಕಾರಿ ಹಾಕ್ಬಿಡಿ. ತರಕಾರಿಗೆ ನಾನು ಏನೋದಿಲ್ಲ, ಜಸ್ಟು ಒಂದು ಕ್ಯಾರೆಟು ಮತ್ತು ಒಂದು ಬೀನ್ಸ್ ಅಷ್ಟೇ ತೊಗೊಂಡ್ರು. ನೋಡಿ, ತರಕಾರಿ ಇವಾಗ ಸ್ವಲ್ಪ ಲೋ ಫ್ಲೇಮಲ್ಲಿ ಬೇಯಲಿ. ಬೆಂದಾದಮೇಲೆ ನಾವು ನೀರೆಲ್ಲ ಹಾಕೋಣ. ಸೊ ಅದಕ್ಕೆ ಸ್ವಲ್ಪ ಮುಚ್ಚಿಬಿಡಿ, ಇದು ಸ್ವಲ್ಪ ಲೈಟಾಗಿ.
ಲೋ ಫ್ಲೇಮ್ ಮಾಡಿದ್ದೀನಿ, ಮುಚ್ಚಿಬಿಡಿ. ನೋಡಿ ಇವಾಗ ಇದು ಲೋ ಫ್ಲೇಮಲ್ಲಿ ಸಿಮ್ಮಲ್ಲಿ ಇಟ್ಟಿದ್ದೆ, ಬೆಂದಿದೆ. ಈಗ ನೀರು ಹಾಕಿ, ನೀವು ನಾನು ನೆನೆ ಹಾಕಿದ್ನಲ್ಲ ರವೆನ, ಆ ನೆನೆ ಹಾಕಿದ ನೀರನ್ನ ನೀವು ಹಾಕಬೇಕು. ಭಾಳ ಮುಖ್ಯವಾದ ಅಂಶ, ನೆನೆ ಹಾಕಿದ ನೀರನ್ನ ನಾವು ಚೆಲ್ಲಬಾರ್ದು. ಅದೇ ನೀರಲ್ಲಿ ನಾವು ರವೆನ ಬೇಯಿಸಬೇಕಾಗತ್ತೆ. ನೀರು ಕುದಿಲಿ, ಕುದ್ದಾದ್ಮೇಲೆ ನಾನು ರವೆ ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡಿ. ಹಾಂ, ನೋಡಿ ಇವಾಗ ಮಳ್ತಾ ಇದೆ ಇದು. ನೀರು ಹಾಕಿದ್ಮೇಲೆ ಈ ಮಳ್ಳುವಾಗ ನಾವು ಈ ರವೆ, ನೆಂದಿರೋವಂಥ ರವೆನ ಹಾಕಬೇಕು. ಈಗ ನೋಡಿ ರವೆ ಹಾಕಿದ್ದೀನಿ, ರವೆ ಚೆಂದ ಬೇಯಬೇಕು. ಇದು ಗಟ್ಟಿಗಾಗುತ್ತೆ, ಸೊ ಇದನ್ನು ಬೇಯೋಕ್ಕೆ ಬಿಟ್ಬಿಡಿ. ಇದು ನೋಡಿ ರವೆ ಸಣ್ಣ ಸೈಜ್ ಇರೋದ್ರಿಂದ ನಿಮಗೆ ಅನ್ನ ಬೆಂದಷ್ಟು ಟೈಮ್ ತೊಗೊಳ್ಳಲ್ಲ ಯಾವುದು ಉಪ್ಪಿಟ್ಟಿಗೆ. ಸೊ ಆಲ್ಮೋಸ್ಟ್ ಬೇಯ್ತಾ ಇದೆ. ಈಗ ನೀವು ಕಾಯಿ ಹಾಕ್ಬಿಡಿ. ಕಾಯಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಡಿ. ಹಾಕಿ ಆನ್ ಮಾಡು. ನೋಡಿ ಕಾಯಿ ಹಾಕಿದ್ರೆ ಉಪ್ಪಿಟ್ಟಿಗೆ ಟೇಸ್ಟು, ಅದು ಏನು ಆ ಸ್ವೀಟ್ನೆಸ್ಸು ಮತ್ತು ಕಾಯಲ್ಲಿರೋ ಲಾರಿಕ್ ಆ್ಯಸಿಡ್ ಎಲ್ಲ ರಿಲೀಸ್ ಆದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೋಡಿ ಇದು ಉಪ್ಪಿಟ್ಟು ತುಂಬ ಚೆನ್ನಾಗಿ ಬೇಯಬೇಕು ಅಂತ ಹೇಳಿದ್ರೆ ನೀವು ಈಗ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಎಲ್ಲ ಹಾಕಾದ್ಮೇಲೆ ಇದನ್ನ ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲಿ ಇದನ್ನ ಮುಚ್ಚಿಬಿಟ್ಟು ಸಿಮ್ಮಲ್ಲಿ ಇದನ್ನೊಂದು 5 ನಿಮಿಷ ಇಟ್ಬಿಟ್ಟು ಮತ್ತು ಸ್ಟವ್ ಆಫ್ ಮಾಡಿ. ಆಮೇಲೆ ಅದು ಅಳ್ಕೊಬೇಕು. ಅಳ್ಕೊಂಡಾದ್ಮೇಲೆ ತುಂಬ ಚೆನ್ನಾಗಿರುತ್ತೆ, ನೀವು ಉಪ್ಪಿಟ್ಟನ್ನ ಟೇಸ್ಟ್ ಮಾಡ್ಬೋದು. ನೋಡಿ ಇವಾಗ ಉಪ್ಪಿಟ್ಟು ಚೆನ್ನಾಗಿ ತಯಾರಾಗಿದೆ, ಚೆನ್ನಾಗಿ ಅಳ್ಕೊಂಡಿದೆ. ಅದನ್ನು ಸ್ವಲ್ಪ ಕಲಿಸ್ಬಿಡೋಣ. ಆಮೇಲೆ ಈ ಉಪ್ಪಿಟ್ಟನ್ನ ತಯಾರು ಮಾಡೋದಷ್ಟೇ ಅಲ್ಲ, ಅದನ್ನು ಪ್ರೆಸೆಂಟ್ ಮಾಡೋದು ಸಹಿತ ಒಂದು ಕಲೆ. ಸೊ ಅದಕ್ಕೆ ನೀವು ಸ್ವಲ್ಪ ಈ ತುಪ್ಪ ಈ ಥರ ಹಚ್ಕೊಂಡು ಆಮೇಲೆ ತುಪ್ಪ ಹಾಕ್ಕೊಂಡು ಆ ಥರ ಆಮೇಲೆ ಈ ಬೌಲ್ಗೆ ಹಾಕ್ಕೊಬೇಕು. ಸೊ ಇದು ನವಣೆ ಉಪ್ಪಿಟ್ಟು ರೆಡಿಯಾಗಿದೆ. ತುಂಬ ಡಿಲಿಷಿಯಸ್ ಆಗಿ ಕಾಣ್ತಾ ಇದೆ. ನಾವು ತರಕಾರಿ ಉಪ್ಪಿಟ್ಟು ತುಂಬ ಸಿಂಪಲಾಗಿ ಮಾಡ್ಕೊಬೋದು. ಮಾಡ್ಕೊಳ್ಳಿ, ಟೇಸ್ಟ್ ಮಾಡಿ, ಆಮೇಲೆ ನಮಗೆ ಅದರ ಫೀಡ್ಬ್ಯಾಕ್ನ ಹೇಳಿ. ನಂತರದಲ್ಲಿ ಮುಂದಿನ ವಿಡಿಯೋಗಳಲ್ಲಿ ಮತ್ತಷ್ಟು ಒಳ್ಳೆ ಮಿಲೆಟ್ಸ್ ರೆಸಿಪಿಗಳ ಮೂಲಕ ನಾವು ಭೇಟಿಯಾಗೋಣ. ನಮಸ್ಕಾರ.